ತಮಗೆಲ್ಲರಿಗೂ ಸುಖಮಯ ಆತ್ಮಧ್ಯಾನ ಅಭ್ಯಾಸ ತರಗತಿಗೆ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಶಾಂತಿ ಶಾಂತಿ ಅನುಭವ ಮಾಡಿ. ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡ್ತಾ ಮಾಡ್ತಾ ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ಅನಂತ ತೀರ್ಥಂಕರ ಪರಮಾತ್ಮರು ಹೇಳಿದ್ದಾರೆ. ಅವರ ಅನಂತ ಅನಂತ ಉಪಕಾರಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಸಮ್ಯಕ್ ದೃಷ್ಟಿ ಮುನಿ ಮಹಾತ್ಮರು ಶ್ರಾವಕ ಸಮ್ಯಕ್ ದೃಷ್ಟಿಗಳಿಗೂ ಕೂಡ ನಮಸ್ಕರಿಸಿ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ, ಶುದ್ಧಾತ್ಮ ನಿಜ ಪರಮಾತ್ಮನಿಗೂ ಕೂಡ ವಂದಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನನ್ನ ಸ್ವರೂಪವನ್ನು ಮರೆತು ಸಂಸಾರದಲ್ಲಿ ಬಂದಿದ್ದೇನೆ. ನೋಡಿ, ನಾನು ಎಂಬ ಅನುಭವ ಶರೀರದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ. ಅದೇ ನನ್ನ ಅಸ್ತಿತ್ವ, ಅದೇ ಆತ್ಮನ ಅಸ್ತಿತ್ವ. ಆತ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಾನು ಎಂಬ ಫೀಲಿಂಗ್ ಮೂಲಕ, ನಾನು ಎಂಬ ಅಸ್ತಿತ್ವದ ಮೂಲಕ ಆತ್ಮ ತಿಳಿದು ಬರ್ತಾ ಇದೆ. ನಾನು ಎಂಬ ಫೀಲಿಂಗು ಮತ್ತು ಆತ್ಮ ಪ್ರದೇಶಗಳು ಎಲ್ಲ ಒಂದೇ. ಆತ್ಮ ಪ್ರದೇಶ ಕಣ್ಣಿಗೆ ಕಾಣುವುದಿಲ್ಲ, ಅದು ಫೀಲಿಂಗ್ ಮೂಲಕ ಗೊತ್ತಾಗ್ತಾ ಇದೆ. ಸತ್ದ್ರವ್ಯ ಲಕ್ಷಣಂ. ಆತ್ಮ ದ್ರವ್ಯ, ಅಸ್ತಿತ್ವ ಅದರ ಸತ್.
ಸತ್ ಅಂದ್ರೆ ಅಸ್ತಿತ್ವ, ಸಂವೇದನೆ ಅದೇ ಜ್ಞಾನ. ಜ್ಞಾನ ಅಂದರೆ ಸರ್ವಗುಣಗಳ ಸಂವೇದನ, ಸರ್ವಗುಣಗಳ ಅನುಭವ. ಶಾಂತಿ ಆನಂದ ಅನುಭವ ಮಾಡಿ. ನೋಡಿ, ನಿಮ್ಮ ತಲೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿಮ್ಮ ತಲೆ ಎಲ್ಲಿದೆ? ಹಿಂದೆ ಕೆಳಗೆ, ಮುಂದೆ ಮೇಲೆ ಕೆಳಗೆ. ತಲೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಯಾರ ಜೊತೆಗೂ ನನ್ನ ಸಂಬಂಧವಿಲ್ಲ. ನನ್ನ ಸಂಬಂಧವು ಯಾರ ಜೊತೆಗಿಲ್ಲ. ನನ್ನ ಸಂಬಂಧ ಶರೀರ ಜೊತೆಗೂ ಇಲ್ಲ. ನಾನು ಶರೀರದಲ್ಲಿದ್ದರೂ ಕೂಡ ಶರೀರದಿಂದ ಭಿನ್ನ. ನಾನು ನನ್ನಲ್ಲಿದ್ದೇನೆ, ನಾನು ಶರೀರದಲ್ಲಿಲ್ಲ. ತಲೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ತಲೆಯೊಳಗೆ ಯಾವ ರೀತಿ ವೇದನ ನಾನೆಂಬ ಅಸ್ತಿತ್ವ ಅರಿವು ಅನುಭವ ಆಗ್ತಾ ಇದೆ. ಆನಂದ ಸ್ವರೂಪನಾಗಿದ್ದೇನೆ. ಶಾಂತಿ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪೋಹಂ. ಆನಂದ ಸ್ವರೂಪೋಹಂ. ಕಿವಿ, ಕಣ್ಣು, ಮೂಗು, ಬಾಯಿ ಒಳಗೆ ನಾಲಿಗೆ ಅಳ್ಳಾಡಿಸ್ತಾ ಕಣ್ಣುಗುಡ್ಡೆಗಳನ್ನು ಅಲುಗಾಡಿಸಿ. ಕಣ್ಣುಗುಡ್ಡೆಗಳಲ್ಲಿ ಅಲುಗಾಡಿಸುವುದರಿಂದ ಏನೋ ಒಂದು ಸಂವೇದನೆ ಆಗತ್ತೆ ಕಣ್ಣುಗುಡ್ಡೆಗಳಲ್ಲಿ. ಆ ಸಂವೇದನದ ಮೇಲೆ ಮನಸ್ಸಿಡಬೇಕು. ಕಣ್ಣುಗುಡ್ಡೆಗಳನ್ನು ಕೆಳಗೆ ಮೇಲೆ ಅಕ್ಕಪಕ್ಕ ಎಡದಿಂದ ಬಲದಿಂದ ಎಡ ಸುತ್ತರಿಸಿ, ಗೋಳಾಕಾರವಾಗಿ ಸುತ್ತಿ
ಕಣ್ರೆಪ್ಪೆಗಳನ್ನು ಸ್ವಲ್ಪ ಟೈಟ್ ಮಾಡಿ ಲೂಸ್ ಬಿಡಿ, ಬಿಗಿ ಹಿಡೀರಿ, ಸ್ವಲ್ಪ ಸಡಿಲು ಬಿಡಿ ಕಣ್ರೆಪ್ಪೆಗಳನ್ನು. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ, ಸಂವೇದನ ಮಾತ್ರ ಅನುಭವ ಮಾಡಿ ಜ್ಞಾನ ಮಾತ್ರ ಅನುಭವ ಮಾಡಿ. ಮನಸ್ಸಿನಿಂದ ಇಂದ್ರಿಯಗಳಿಂದ ನೋಡುವುದು ತಿಳಿಯುವುದು ಅದು ಜ್ಞಾನ ಅಲ್ಲ, ಅದು ಜ್ಞಾನದ ವ್ಯಾಪಾರ ಅಷ್ಟೇ. ಅದು ಇಂದ್ರಿಯ ಜ್ಞಾನ, ಬಹಿರ್ಮುಖ ಜ್ಞಾನ, ಅದು ತ್ಯಜಿಸಲು ಯೋಗ್ಯವಾಗಿದೆ. ಅದನ್ನು ತ್ಯಾಗ ಮಾಡಬೇಕು. ಇಂದ್ರಿಯ ಜ್ಞಾನವನ್ನು ಜಯಿಸಬೇಕಾಗಿದೆ, ಅತೀಂದ್ರಿಯ ಜ್ಞಾನವನ್ನು ಪಡಿಬೇಕಾಗಿದೆ. ಆತ್ಮನ ಸಂವೇದನ ಮಾಡುವುದೇ ಅತೀಂದ್ರಿಯ ಜ್ಞಾನ. ಅತೀಂದ್ರಿಯ ಅಂದರೆ ಆತ್ಮ, ಇಂದ್ರಿಯ ಮನಸ್ಸು ಇಲ್ಲದ. ಅತೀಂದ್ರಿಯ ಅಂದರೆ ಆತ್ಮ, ಆತ್ಮನ ಅನುಭವ ಮಾಡುವುದೇ ಅತೀಂದ್ರಿಯ ಜ್ಞಾನ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಎರಡೂ ಕಿವಿಗಳ ಮೇಲೆ ಮನಸ್ಸಿಡಿ. ನಿಮ್ಮ ಕಿವಿಗಳೆಲ್ಲಿವೆ? ಮನಸ್ಸಿನಿಂದ ಕಿವಿಗಳನ್ನು ಉಜ್ಜಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಕಂಠಕಮಲ ಕತ್ತಿನ ಸುತ್ತಮುತ್ತ ಅನುಭವ ಮಾಡಿ. ಮನಸ್ಸಿನಿಂದ ಕತ್ತಿನ ಹಿಂದಿನ ಭಾಗ, ಮುಂದಿನ ಭಾಗ ಮತ್ತು ಕತ್ತಿನ ಸುತ್ತಮುತ್ತ ಮನಸ್ಸಿನಿಂದ ಮಾಲಿಶ್ ಮಾಡಿ. ಕತ್ತನ್ನು ಆ ಕಡೆ ಈ ಎಡಬದಿ ಬಲಬದಿ, ಎಡದಿಂದ ಬಲ, ಬಲದಿಂದ ಎಡ, ಹಿಂದೆ ಮುಂದೆ ಗೋಳಾಕಾರವಾಗಿ ಸ್ವಲ್ಪ ನಿಧಾನಕ್ಕೆ ತಿರುಗಿಸುತ್ತಾ
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೃದಯದ ವಕ್ಷಸ್ಥಳದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ವಕ್ಷಸ್ಥಳದ ಮಧ್ಯದಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಆಗ್ತಾ ಇದೆ. ನಾನೆಂಬ ಅಸ್ತಿತ್ವ ಅರಿವು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ವಕ್ಷಸ್ಥಳದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಕಣ್ಣಿಗೆ ಕಾಣದೇ ಇರುವ ವಕ್ಷಸ್ಥಳ, ಅನುಭವ ರೂಪದ ವಕ್ಷಸ್ಥಳ, ಅದು ಶುದ್ಧಾತ್ಮ, ಅದು ಆತ್ಮ, ಅದು ಪರಮಾತ್ಮ, ಆತ್ಮಶಕ್ತಿ. ಕಣ್ಣಿಗೆ ಕಾಣುವ ವಕ್ಷಸ್ಥಳ ಚರ್ಮ ಮೂಳೆ ಮಾಂಸದಿಂದ ಮಾಡಿದ್ದು. ಅದು ನಾನಲ್ಲ, ನನ್ನದಲ್ಲ, ಅದು ಜಡ ಶರೀರ. ಈ ರೀತಿ ಜೀವ ಮತ್ತು ಶರೀರದ ಭೇದ ವಿಜ್ಞಾನವನ್ನು ತಿಳಿದು ಜಡ ಶರೀರ ನಾನಲ್ಲ, ನಾನು ಬೇರೆ, ನಾನು ಶುದ್ಧಾತ್ಮ, ಜಡ ಶರೀರ ಬೇರೆ ಮತ್ತು ನಾನು ಆತ್ಮ ಬೇರೆ ಎಂದು ತಿಳಿದು ನಾನು ಎಂಬ ಅನುಭವ ರೂಪದ ವಕ್ಷಸ್ಥಳದ ಮೇಲೆ ಮನಸ್ಸಿಡುವುದರಿಂದ ಸರ್ವಕರ್ಮ ವಿಕಾರಗಳಿಂದ ಮುಕ್ತಿಯಾಗಿ ನಿರಾಕಾರ ಪರಮಾತ್ಮನಾಗಿ ಮೋಕ್ಷಕ್ಕೆ ಹೋಗಿ ಅನಂತ ಅನಂತ ಕಾಲದವರೆಗೆ ಶಾಶ್ವತ ಆನಂದ ಆತ್ಮನ ಆನಂದ ಅನುಭವವನ್ನು ಭೋಗಿಸುತ್ತಾ ಇರ್ತದೆ. ಆತ್ಮನ ಅನುಭವ ಮಾಡುವುದೇ ಪುಣ್ಯ, ಆತ್ಮನ ಅನುಭವ ಮಾಡುವುದೇ ಧರ್ಮ. ಪುನಾತಿ ಇತಿ ಪುಣ್ಯ. ಯಾವುದು ನಮ್ಮನ್ನು ಪುನೀತನನ್ನಾಗಿ ಮಾಡ್ತದೆ ಅದೇ ಪುಣ್ಯ. ಅದೇ ಆತ್ಮನ ಅರಿವು, ಆತ್ಮನ ಅನುಭವ, ಆತ್ಮ ಧ್ಯಾನ, ಆತ್ಮನ ತಿಳುವಳಿಕೆ. ಇದೇ ಸಮ್ಯಕ್ ದರ್ಶನ, ಜ್ಞಾನ ಚಾರಿತ್ರ್ಯ, ಆತ್ಮನ ನಂಬಿಕೆ. ಇದೇ ಮುಕ್ತಿ ಮಾರ್ಗ, ಇದೇ ಧರ್ಮ. ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಹೊಟ್ಟೆ ಉದ್ದಗಲ ದಪ್ಪ ಅನುಭವ ಮಾಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ ಅನುಭವ ಮಾಡಿ. ಹೊಟ್ಟೆ ಎಲ್ಲಿದೆ? ಮೇಲೆ ಕೆಳಗೆ, ಹಿಂದೆ ಮೇಲೆ, ಹಿಂದೆ ಮುಂದೆ. ಹೊಟ್ಟೆ ಅಂದ ತಕ್ಷಣವೇ ನಮ್ಮ ಮನಸ್ಸು ನಮ್ಮ ಆತ್ಮ ಪ್ರದೇಶ ಅಸ್ತಿತ್ವದ ಮೇಲೆ ಹೋಗಿ ಸ್ಥಿರವಾಗ್ತದೆ. ಜಡ ಹೊಟ್ಟೆಯ ಮೇಲಲ್ಲ, ಚರ್ಮ ಮೂಳೆ ಮಾಂಸದಿಂದ ಮಾಡಿದ ಹೊಟ್ಟೆ ಮೇಲಲ್ಲ. ಹೊಟ್ಟೆ ಮೇಲೆ ಚೆನ್ನಾಗಿ ಕೈ ಆಡಿಸಿ ಶಾಂತಿ ಶಾಂತಿ ಅನುಭವ ಮಾಡಿ. ನಾವು ನಮ್ಮ ಮೇಲೆ ಕೈಯಾಡಿಸುವುದರಿಂದ ವಿಶೇಷವಾದ ಅನುಭವ ಆಗ್ತದೆ, ಆನಂದ ಅನುಭವ. ಆದರೆ ಅದನ್ನು ಪ್ರೀತಿಪೂರ್ವಕ ಕೈಯಾಡಿಸ್ಬೇಕು, ಮಾಲಿಷ್ ಮಾಡಬೇಕು. ಇದು ನಾನು, ನನ್ನ ಸಂವೇದನೆ. ಇದು ಚರ್ಮದ್ದಲ್ಲ, ಸ್ಪರ್ಶನೇಂದ್ರಿಯ ಅಲ್ಲ. ಇದು ನನ್ನ ಸಂವೇದನೆ, ನನ್ನಲ್ಲಿ, ನನ್ನಿಂದ ನನಗಾಗಿ, ನನ್ನೊಳಗೆ ನನ್ನ ಸಂವೇದನೆ ನನಗೆ ಆಗ್ತಾ ಇದೆ. ಇದು ಜಡ ಶರೀರದ್ದಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ನಾವು ಪರರ ಸಂವೇದನದಿಂದ ಅನಂತ ಕಾಲದಿಂದ ಸುಖವನ್ನು ಅನುಭವಿಸ್ತಾ ಬಂದಿದ್ದೇವೆ. ಆ ಪರರ ಸಂವೇದನದಿಂದ ಆಗುವ ಸುಖ ದುಃಖವು ಕೂಡ ನಮ್ಮದೇ, ನನ್ನದೇ, ನನ್ನಲ್ಲಿ, ನನ್ನೊಳಗೆ, ನನ್ನಿಂದ ಆಗತ್ತೆ. ಆದರೆ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವ ಅದನ್ನು ಪರರ ಸಂವೇದನ ಅಂತ ತಿಳ್ಕೊಳ್ತದೆ. ಸ್ನಾನ ಮಾಡುವಾಗ, ಮೈ ಉಜ್ಜಿ ಸ್ನಾನ ಮಾಡುವಾಗ ಅಲ್ಲೇನೊಂದು ಸ್ಪರ್ಶ ಸಂವೇದನ ಅನುಭವ ಫೀಲಿಂಗ್ ಆಗತ್ತೆ, ನಾನು ಎಂಬ. ಅದು ನಾನು, ನನ್ನದು ಅಂತ ತಿಳಿದು ಅದರ ಮೇಲೆ ಪ್ರೀತಿಯನ್ನಿಟ್ಟು ಅಲ್ಲಿ ಆನಂದ ಆನಂದ ಅನುಭವ ಮಾಡಿದರೆ ಅಂತಹ ಸುಖ ನಿಮಗೆಲ್ಲೂ ಸಿಗಲ್ಲ. ತನ್ನಿಂದ ಪಡೆಯುವ ಸುಖವೇ ನಿಜವಾದ ಸುಖ. ಪರರ ಮೂಲಕ ಪಡೆಯುವ ನನ್ನ ಸುಖವೂ ಕೂಡ ನನ್ನ ಸುಖವಲ್ಲ. ತನ್ನ ಮೂಲಕ ಪಡೆಯುವ ತನ್ನ ಸುಖವೇ ತನ್ನ ಸುಖ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಭುಜಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಭುಜಗಳನ್ನು ಸ್ವಲ್ಪ ಶೇಕ್ ಮಾಡಿ. ಭುಜಗಳನ್ನು ಮೇಲೆ ಕೆಳಗೆ ಅಪ್ ಡೌನ್ ಮಾಡಿ. ಭುಜಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಹಾಗೆ ಕೆಳಗಡೆ ಬನ್ನಿ. ಬಾಹುಗಳು, ಕೈಗಳು, ಕೈ ತೋಳುಗಳು, ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಬೆನ್ನು,
ಅಂತರ್ಮುಖ ಧ್ಯಾನಾಭ್ಯಾಸ, ಆತ್ಮ ಧ್ಯಾನಾಭ್ಯಾಸವನ್ನು ಅಷ್ಟಾಂಗ ಯೋಗಗಳಲ್ಲಿ ಧಾರಣಾ ಮತ್ತು ಪ್ರತ್ಯಾಹಾರ ಅಂತ ಹೇಳ್ತಾರೆ. ಮಧ್ಯೆ ಮಧ್ಯೆ ಬರುವ ವಿಕಲ್ಪಗಳನ್ನು ದೂರ ಮಾಡಿದರೆ ಧ್ಯಾನ ಅಂತ ಹೇಳ್ತಾರೆ. ಆ ವಿಕಲ್ಪಗಳನ್ನು ಸಂಪೂರ್ಣವಾಗಿ ದೂರ ಮಾಡಿದಾಗ ಒಂದು ಅದ್ಭುತವಾದ ವಿಶೇಷವಾದ ಆನಂದ ಶಾಂತಿ ಮಾತ್ರ ಅನುಭವ ಆಗ್ತದೆ. ಅಲ್ಲೇನು ಬೆಳಕು ಕಾಣಿಸುವುದಿಲ್ಲ, ಅಲ್ಲಿ ಯಾವ ಮಿಂಚು ಬರುವುದಿಲ್ಲ, ಅಲ್ಲಿ ಯಾವ ಜ್ಯೋತಿಯೂ ಕಾಣುವುದಿಲ್ಲ. ಆ ಒಂದು ಅದ್ಭುತ ಅಂದರೆ ನನಗೆ ಈ ರೀತಿಯ ಸುಖ ಶಾಂತಿ ಸಂಸಾರದ ಯಾವ ವಸ್ತುಗಳಲ್ಲೂ ಸಿಗಲಿಲ್ಲ. ಹೆಂಡರು, ಗಂಡ, ಮಕ್ಕಳು, ಹಣ, ಸಂಪತ್ತಿ, ಅಧಿಕಾರ, ಕೀರ್ತಿ, ಧಾರ್ಮಿಕ ಅನುಷ್ಠಾನಗಳು, ಹಿಂದಿನ ಜನ್ಮಾಂತರಗಳಲ್ಲಿ ನನಗೆ ಈ ರೀತಿ ಸುಖ ಸಿಕ್ಕಿರಲಿಲ್ಲ. ಇದು ನಿಜಕ್ಕೂ ಆತ್ಮಾನುಭವ ಅಂತ ನಿಮಗನ್ಸುತ್ತೆ, ಆತ್ಮನ ಅನುಭವ ಅಂತ ಅನಿಸುತ್ತೆ, ನಿರ್ವಿಕಲ್ಪ ಅನುಭೂತಿ ಅಂತ ಅನಿಸುತ್ತೆ, ಇದು ಆತ್ಮ ಸಮಾಧಿ ಅಂತ ಅನಿಸುತ್ತೆ. ಅದೇ ಯೋಗದ ಕೊನೆಯ ಅಂಗ, 8ನೇ ಅಂಗ ಸಮಾಧಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸಂವೇದನೆ ಮಾಡುವುದೇ ಪ್ರತ್ಯಾಹಾರ. ಅಲ್ಲಿ ಪದೇ ಪದೇ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡುವುದು ಧಾರಣ. ವಿಕಲ್ಪಗಳನ್ನು ದೂರ ಮಾಡುವುದು ಧ್ಯಾನ. ನಿರ್ವಿಕಲ್ಪ ಅನುಭೂತಿ ಮಾಡುವುದು ಸಮಾಧಿ. ಈ ರೀತಿ ಜೈನ ಧರ್ಮದಲ್ಲಿ ಎಲ್ಲ ಧರ್ಮಗಳಲ್ಲೂ ಅಷ್ಟಾಂಗ ಯೋಗಗಳನ್ನು ಹೇಳಿದ್ದಾರೆ. ಆ ಅಷ್ಟಾಂಗ ಯೋಗ ಯಾವ ಮತ, ಯಾವ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ. ಆ ಅಷ್ಟಾಂಗ ಯೋಗಗಳು ಆತ್ಮನ ಸ್ವರೂಪವಾಗಿವೆ. ಪಂಚಪಾಪಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವುದು ಅದು ಯಮ. ಕೆಲವು ಕಾಲದವರೆಗೆ ಸ್ಥೂಲವಾಗಿ ತ್ಯಾಗ ಮಾಡುವುದು ಅದು ನಿಯಮ. ಅದು ಅನುವ್ರತಗಳು ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ತ್ಯಾಗ ಮಾಡುವುದು ಅದು ಯಮ, ಮಹಾವ್ರತ ಅಂತ ಹೇಳ್ತಾರೆ ಮುನಿಗಳದ್ದು. ವ್ರತಗಳನ್ನು ಜಪ, ವ್ರತ, ಸ್ವಾಧ್ಯಾಯ, ಸಾಮಾಹಿಕ ಇತ್ಯಾದಿ ಧಾರ್ಮಿಕ ಅನುಷ್ಠಾನಗಳನ್ನು ಜೀವನ ಪರ್ಯಂತ ಪಾಲಿಸುವುದು ಯಮ. ಆಹಾರ, ಜಲ ಮತ್ತು ಅನ್ನವನ್ನು ಕ್ರಮೇಣ ತ್ಯಾಗ ಮಾಡ್ತಾ ಹೋಗೋದು ಒಳಗಡೆ ಕಷಾಯಗಳನ್ನು ತ್ಯಾಗ ಮಾಡ್ತಾ ಹೋಗುವುದು, ಮನೋವಿಕಾರಗಳನ್ನು, ಅದು ಸಲ್ಲೇಖನ ವ್ರತ. ಈ ರೀತಿ ವ್ರತಗಳನ್ನು ಸಂಪೂರ್ಣವಾಗಿ ಜೀವನದುದ್ದಕ್ಕೂ ಪಾಲಿಸುವುದು ಯಮ. ಕೆಲವು ಕಾಲ, ಕೆಲವು ವರ್ಷ, ಕೆಲವು ತಿಂಗಳವರೆಗೆ ಮಾತ್ರ ಪಾಲಿಸುವುದು ಅದು ನಿಯಮ. ಒಂದೇ ಆಸನದಲ್ಲಿ ಸ್ಥಿರವಾಗಲಿಕ್ಕೆ ಪ್ರಯತ್ನ ಮಾಡುವುದು ಅದು ಆಸನ. ಮನಸ್ಸನ್ನು ಕೇಂದ್ರಿತ ಹತೋಟಿಯಲ್ಲಿಟ್ಟುಕೊಳ್ಳಲು, ವಶದಲ್ಲಿಟ್ಕೊಳ್ಳಿಕ್ಕೆ ಪ್ರಾಣಾಯಾಮ. ಈ ರೀತಿ ಅಷ್ಟಾಂಗ ಯೋಗಗಳನ್ನು ಹೇಳಿದ್ದಾರೆ. ಶಾಂತಿ ಅನುಭವ ಮಾಡಿ, ನಾನು ಎಂಬ ಅನುಭವ. ಸೊಂಟದ ಸುತ್ತಮುತ್ತ ಅನುಭವ ಮಾಡಿ, ಸೊಂಟದ ಉದ್ದಾಗಲ ದಪ್ಪ ಅನುಭವ ಮಾಡಿ. ಕೈಯಿಂದ ಸೊಂಟದ ಸುತ್ತಮುತ್ತ ಉಜ್ಜುತ್ತಾ, ಮನಸ್ಸಿನಿಂದ ಉಜ್ಜುತ್ತಾ ಸೊಂಟದ ಅನುಭವ ಮಾಡಿ.
ನಿಮ್ಮ ಕಾಲುಗಳೆಲ್ಲಿವೆ? ನಿಮ್ಮ ಕಾಲುಗಳ ಉದ್ದಗಲದಪ್ಪ ಅನುಭವ ಮಾಡಿ. ನಿಮ್ಮ ಪೃಷ್ಠಭಾಗದಿಂದ ಹಿಡಿದು ಬೆರಳಿನವರೆಗೆ ನಿಮ್ಮ ಕಾಲುಗಳ ಉದ್ದ, ಅಗಲ, ದಪ್ಪ ಅನುಭವ ಮಾಡಿ. ತೊಡೆಗಳ ಉದ್ದ, ಅಗಲ, ದಪ್ಪ, ಮಂಡಿಗಾಲು, ಪಿಂಡಿ, ಹಿಂಬಡ, ಪಾದದ ಮೇಲ್ಭಾಗ, ಕೆಳಭಾಗ, ಅಂಗಾಲು, ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಹೇ ನಿಜ ಪರಮಾತ್ಮ, ಹೇ ಶುದ್ಧಾತ್ಮ, ಹೇ ಆತ್ಮದೇವನೇ, ಪಾದದಿಂದ ನೆತ್ತಿವರೆಗೆ ನೀನು ವಿರಾಜಮಾನನಾಗಿದ್ದೀಯಾ. ನನಗೆ ಸಂಸಾರದ ಯಾವ ಸುಖ ಸಂಪತ್ತಿಯೂ ಬೇಡ, ಯಾವ ಪರಮಾತ್ಮ ಪದವಿಯೂ ಬೇಡ, ಯಾವ ಪುಣ್ಯ ಪಾಪಗಳು ಬೇಡ. ನನಗೆ ನಿನ್ನ ಸಾನ್ನಿಧ್ಯ ಹೊಂದಿದ್ದರೆ ಸಾಕು. ನಿನ್ನ ಧ್ಯಾನ, ನಿನ್ನ ಆನಂದ, ಸುಖ, ಶಾಂತಿ, ನೆಮ್ಮದಿ ಇದ್ದರೆ ಸಾಕು. ನಾನು ನಿನ್ನಲ್ಲಿ ಪರ್ಮನೆಂಟ್ಲಿ ಲೀನನಾದರೆ ಸಾಕು, ಸಮಾಧಿಯಾದರೆ ಸಾಕು. ಈ ರೀತಿಯ ಆತ್ಮನ ಅಂದರೆ ತಮ್ಮ ಆತ್ಮನ ಎಲ್ಲರೂ ತಮ್ಮ ಮೇಲೆ ತಾವು ಅನಂತ ಭಕ್ತಿ, ರುಚಿ, ಪ್ರೀತಿಯನ್ನು ಮಾಡಿದರೆ ಅದೇ ನಿರ್ವಿಕಾರ. ಪರರ ಮೇಲೆ ಪ್ರೀತಿ ಅದು ವಿಕಾರ, ತನ್ನ ಮೇಲೆ ಪ್ರೀತಿ ಅದು ನಿರ್ವಿಕಾರ. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಕೈ ಬೆರಳುಗಳನ್ನು, ಕಾಲು ಬೆರಳುಗಳನ್ನು ಮೂವ್ ಮಾಡಿ, ಅಲುಗಾಡಿಸಿ. ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಕಾಲು ಬೆರಳು, ಕೈ ಬೆರಳುಗಳು ಮಾತ್ರ ಸಂವೇದನೆ ಮಾಡಿ. ಆನಂದ, ಯಾವ ವಿಕಾರಗಳು ಇಲ್ಲ, ಯಾವ ಶರೀರದ ದರ್ಶನ, ಅನುಭವ, ವೇದನೆಯೂ ಇಲ್ಲ. ಯಾವ ದೇವ, ಶಾಸ್ತ್ರ, ಗುರು, ಧರ್ಮಗಳು ಇಲ್ಲ, ಮತಗಳು ಇಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ಸಂಬಂಧಿಕರು, ಕುಟುಂಬವೂ ಇಲ್ಲ. ಏಕೋ ಶುದ್ಧಾತ್ಮ ಅಹಂ ಜಗನ್ಮಿಥ್ಯಾ. ನಾನೊಬ್ಬನು ಶುದ್ಧಾತ್ಮ ಅನುಭವ ಆಗ್ತಾ ಇದ್ದೇನೆ. ಯಾವ ಜಗತ್ತೂ ನನಗೆ ಅನುಭವ ಆಗ್ತಾ ಇಲ್ಲ. ನನ್ನ ಪಾಲಿಗೆ ಜಗತ್ತು ಇಲ್ಲ, ಜಗತ್ತಿನ ಪಾಲಿಗೆ ನಾನು ಇಲ್ಲ. ನಾನು ನನ್ನಲ್ಲಿ, ಜಗತ್ತು ಜಗತ್ತಿನಲ್ಲಿದೆ. ಶಾಂತಿ ಅನುಭವ ಮಾಡಿ. ಹುಟ್ಟುವುದು ಒಬ್ಬನೇ, ಸಾಯುವುದು ಒಬ್ಬನೇ, ಜೀವಿಸುವುದು ಒಬ್ಬನೇ. ನರಕಕ್ಕೆ, ಸ್ವರ್ಗಕ್ಕೆ, ಮನುಷ್ಯಗತಿಗೆ, ತಿರ್ಯಂಜಗತಿಗೆ ಹೋಗುವುದು ಒಬ್ಬನೇ. ಆತ್ಮಧ್ಯಾನ ಮಾಡುವುದು ಒಬ್ಬನೇ, ಮುಕ್ತಿಗೆ ಹೋಗುವುದು ಒಬ್ಬನೇ, ಪರಮಾತ್ಮ ಆಗುವುದು ಒಬ್ಬಂಟಿಗನೇ. ಆಹಾಹಾ, ಇಂಥ ಪಾದದಿಂದ ನೆತ್ತಿವರೆಗೆ ಶುದ್ಧಾತ್ಮನಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಹೇ ನಿಜ ಪರಮಾತ್ಮ, ನಿನ್ನ ಧ್ಯಾನವಿಲ್ಲದೆ ಮುಕ್ತಿ ಇಲ್ಲ. ಪರಾತ್ಮನ ಧ್ಯಾನ ಮಾಡಿದರೆ ಸ್ವರ್ಗ ಸಿಗುತ್ತದೆ, ಮುಕ್ತಿ ಸಿಗುವುದಿಲ್ಲ.
ಓಂ ಶಾಂತಿ ಸ್ವರೂಪೋಹಂ. ಓಂ ಸ್ವರೂಪೋಹಂ. ಓಂ ಸ್ವರೂಪೋಹಂ. ಓಂ ಸ್ವರೂಪೋಹಂ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡು ಅಂಗೈಗಳ ಕೇಂದ್ರ ಬಿಂದುವನ್ನು ಕಣ್ರೆಪ್ಪೆಗಳ ಮೇಲೆ ಇಟ್ಕೊಳ್ಳಿ. ಟಚ್ ಮಾಡಬೇಡಿ. 5 ಬೆರಳುಗಳು ಕೂಡಿರಬೇಕು. ಕೈ ಬೆರಳುಗಳು ಹಣೆಯ ಮೇಲೆ, ತಲೆಯ ಮೇಲಿರಬೇಕು. ಅಂಗೈ ಸೆಂಟರ್ ಪಾಯಿಂಟ್ ಮಾತ್ರ ಕಣ್ಣುಗಳ ಮೇಲಿರಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಎಲ್ಲ ಜೀವಗಳು ನನ್ನ ಪರಮಾತ್ಮ, ನಾನು ನನ್ನ ನಿಜ ಪರಮಾತ್ಮ. ನನ್ನಂತೆ ಎಲ್ಲ ಜೀವಗಳು ಪರಮಾತ್ಮ ಇವೆ. ಎಲ್ಲರಲ್ಲಿ ನನ್ನ ಪ್ರೀತಿ ಇರಲಿ, ಎಲ್ಲರಲ್ಲಿ ನನ್ನ ವಾತ್ಸಲ್ಯ, ದಯೆ, ಕರುಣೆ ಇರಲಿ. ಎಲ್ಲ ಜೀವಗಳು ನನ್ನ ಪೂರ್ವ ಜನ್ಮದಲ್ಲಿ ಸಂಬಂಧಿಕರಾಗಿದ್ದಾರೆ. ಸರ್ವೇ ಭವಂತು ಸುಖಿನಃ. ಕ್ಷೇಮಂ ಸರ್ವಜೀವಾನಾಂ, ಕ್ಷೇಮಂ ಸರ್ವ ಪ್ರಜಾನಾಂ. ಸರ್ವೇ ಭವಂತು ನಿರಾಮಯಃ. ಈಗ ನಿಧಾನಕ್ಕಂತೆಗಿರಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ, ಅಂಗಾಲಿನಿಂದ ನೆತ್ತಿವರೆಗೆ, ಅಂಗಾಲಿನಿಂದ ನೆತ್ತಿವರೆಗೆ, ನೆತ್ತಿಯಿಂದ ಅಂಗಾಲವರೆಗೆ ಅಖಂಡ ಸಂವೇದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಖಂಡತೆಯ ಸಂವೇದನೆ ಮಾಡಲಿಕ್ಕೆ ಅಖಂಡ ಪರಿಶ್ರಮ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನನ್ನ ಸಂವೇದನ ಪಾದದ ಅಂಗಾಲಿನಿಂದ ಹಿಡ್ಕೊಂಡು ತಲೆಯ ನೆತ್ತಿಯವರೆಗೆ, ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಕೈಯನ್ನೆತ್ತಿ, ಮೊದಲು ಹಸ್ತವನ್ನೆತ್ತಿ ನಿಮಗೆಲ್ಲಿ ಬೇಕಲ್ಲಿಟ್ಕೊಳ್ಳಿ. ಮಂಡಿ, ಪಾದ, ಅಂಗಾಲು, ಸೊಂಟ ಎಲ್ಲಿ ಬೇಕಲ್ಲಿಟ್ಕೊಳ್ಳಿ. ಎಲ್ಲಿ ನೋವಿದೆ ಅಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಇನ್ನೊಂದು ಕೈಯನ್ನೆತ್ತಿ ಯಥೇಚ್ಛವಾಗಿ ಇಟ್ಕೊಳ್ಳಿ. ನಿಮ್ಗೆ ಎಲ್ಲಿ ಇದೆ ಅಲ್ಲಿ, ಎಷ್ಟಾಗಿದೆ ಅಲ್ಲಿ. ಆನಂದ 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 ಆನಂದ. ಇಂತಹ ಆನಂದ ಇದು ನಿಜಕ್ಕೆ ಬರುವ ಆನಂದ. ತನ್ನ ಮೂಲಕ ತನ್ನಲ್ಲಿ, ತನ್ನಿಂದ ತನಗಾಗಿ, ತನ್ನೊಳಗೆ ಬರುವ ಆನಂದ. ಇದೇ ಶಾಶ್ವತ ಆನಂದ. ಸಂಸಾರದಲ್ಲಿ ಬರುವ ಆನಂದ ಸುಖವು ನನ್ನದೇ ಆಗಿದೆ. ಆದರೆ ನಾನು ಅದನ್ನು ಪರರ ಮೂಲಕ, ನನ್ನ ಅನುಭವವನ್ನು ನಾನು ಪರರ ಮೂಲಕ ಅನುಭವಿಸ್ತಾ ಇರೋದ್ರಿಂದ ಅದು ಕ್ಷಣಿಕವಾಗಿದೆ, ದುಃಖ ಸ್ವರೂಪವಾಗಿದೆ, ಬಾಧಾ ಸಹಿತವಾಗಿದೆ, ಕರ್ಮ ಬಂಧಕ್ಕೆ ಕಾರಣವಾಗಿದೆ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ಅನಂತ ತೀರ್ಥಂಕರ ಪರಮಾತ್ಮ, ಸರ್ವಜ್ಞ ಪರಮಾತ್ಮರು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಆತ್ಮಜ್ಞಾನಿ, ಸಮ್ಯಕ್ ದೃಷ್ಟಿ, ಬ್ರಹ್ಮಜ್ಞಾನಿ ಮುನಿಗಳು ಮತ್ತು ಗೃಹಸ್ಥ ವಿದ್ವಾಂಸರು
ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನುಭವ ಮಾಡಿ ಹೇಳಿದ್ದಾರೆ. ಅಂತಹ ಗುರುಗಳಿಗೂ ಕೂಡ ಅನಂತ ನಮನಗಳು. ಪಾದದಿಂದ ನೆತ್ತಿವರೆಗೆ ತಾನು ತನಗೆ ತನ್ನ ಆತ್ಮ ಪ್ರದೇಶಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತನಗೆ ತಾನು ಪ್ರೀತಿಯಿಂದ ನಮಸ್ಕಾರಗಳನ್ನು ಮಾಡಿ ನಿಜ ಪರಮಾತ್ಮನಿಗೂ ವಂದಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ನಾನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ.